ಒಂದು ಸಂದರ್ಭದಲ್ಲಿ ಸ್ವಾಮೀಜಿಗಳು ಕೂಡ ಭಾಳಷ್ಟು ಕೇಳಿ ಬರ್ತಾ ಇದೆ, ಅವರನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ಹಾಗೆ ತಾವು ಸ್ವಾಮೀಜಿಗಳು ಏನು ಹೇಳಿ ಬಯಸ್ತೀವಿ ಸರ್? ಸ್ವಾಮೀಜಿಗಳು ನೋಡ್ರಿ, ಇವತ್ತು ಒಬ್ಬ ಮಠಾಧೀಶರಾಗಿ ಸಮುದಾಯದ ಅಭಿವೃದ್ಧಿಗಾಗಿ ಅವ್ರು ಕೆಲಸ ಮಾಡಕತ್ತಾರೆ. ಅವ್ರದ್ದೇನು ಸ್ವಾರ್ಥ ಇಲ್ಲ. ಅವ್ರು ಏನಾದರೂ ಸ್ವಾಮೀಜಿಗಳು ಹಣದ ಆಸೆಗೆ ಬಿದ್ದಿದ್ರೆ ಪಾದಯಾತ್ರೆ ಮಾಡೋ ಸಂದರ್ಭದಾಗೇ ಮೋಹನ್ ಲಿಂಬಿಕಾಯಿ ಒಂದು ಆಫರ್ ತೊಗೊಂಡ್ಬಂದಿದೆ ಯಡಿಯೂರಪ್ಪನ ಕಡೆಯಿಂದ. ಹರಿಹರ ಪೀಠಕ್ಕೆ ಹೆಂಗೆ 10 ಕೋಟಿ ರೂಪಾಯಿ ಕೊಟ್ಟಿವಿ, ನಿಮಗೂ 10 ಕೋಟಿ ರೂಪಾಯಿ ಕೊಡ್ತೀವಿ, ಕಾಲು ಬ್ಯಾನ್ ಆಗಲಕತ್ತವು, ನನಗೆ ಮುಂದೆ ನಡೀದಾಗಲಾಗೈತೆ ಅಂತ ಹೇಳಿ ನೆಪ ಮಾಡಿ ನೀವು ವಾಪಸ್ ಬೆಂಗಳೂರು ಬಂದುಬಿಟ್ರಿ. 15 ದಿವಸದಾಗ ನಿಮ್ಮ ಮಠದ ಅಕೌಂಟಿಗೆ ಯಡಿಯೂರಪ್ಪನ ಕಡೆಯಿಂದ 10 ಕೋಟಿ ರೂಪಾಯಿ ಹಾಕಿಸ್ತೀನಿ. ಅವ್ರು ಒಪ್ಪದ್ರ. ಅಲ್ಲೇ ಹರಿಹರ ಸ್ವಾಮಿ 8 ಕೋಟಿ ರೂಪಾಯಿ ರೊಕ್ಕ ತೊಗೊಂಡಾನ. ಫೇಕ್ ಗ್ರಾಮ ಪಂಚಾಯತ್ ಒಳಗೆ ಫೇಕ್ ಬಿಲ್ಡಿಂಗ್ ಕಟ್ಟ್ಯಾರ ಅಂಥೇಳಿ ಫೇಕ್ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ 10 ಕೋಟಿ ರೂಪಾಯಿ ವಿಡ್ರಾ ಮಾಡ್ಕೊಂಡಾನ. ಯಾರು? ಹರಿಹರದ ಲಫಂಗಾನಂದೇಶ್ವರ ಮಹಾಸ್ವಾಮಿ. ತಿಳಿತ್ರೆ? ಈ ಕೂಡಲ ಸಂಗಮ ಸ್ವಾಮಿಗಳು ಸಮುದಾಯಕ್ಕಾಗಿ ಹೋರಾಟ ಮಾಡಕತ್ತಾರೆ. ಯಾವುದೇ ಒಂದು ಸಮುದಾಯ, ಇವತ್ತು ವಾಲ್ಮೀಕಿ ಸಮಾಜ ಸ್ವಾಮಿಗಳು ಅವರು ಎಷ್ಟೋ ದಿವಸ ಉಪವಾಸ ಕೂತರು. ಅವ್ರ ಸಮುದಾಯದ ಒಂದು ತಮ್ಮ ಮಕ್ಕಳ ಭವಿಷ್ಯ ನೋಡಿದ್ರು. ಇವತ್ತು ನಮ್ಮ ಇವ್ರು ಯಾರು ಮಾದರ್ ಚೆನ್ನಯ್ಯ ಸ್ವಾಮಿಗಳು ಇಡೀ ಒಂದು ಮಾದಿಗ ದಂಡೋರ ಸಮಾಜದ ಭವಿಷ್ಯ ಒಳ್ಳೆಯದಾಗಲಿ ಅಂತ ಹೋರಾಟ ಮಾಡಿದ್ರು. ನಮ್ಮ ಕನಕಪೀಠದ ಜಗದ್ಗುರುಗಳು ನೋಡಿ, ಅವ್ರ್ಯಾರ ಪೀಠದಿಂದ ಆ ಸಮುದಾಯಕ್ಕೆ ಅನ್ಯಾಯ ಆದಾಗ ಅವ್ರು ಪ್ರತಿಭಟನೆ ಮಾಡೋದು, ಅದನ್ನು ಹಕ್ಕು ಕೇಳೋದು ಪ್ರತಿಯೊಬ್ಬ ಸ್ವಾಮಿಗಳಿಗೆ ಇವತ್ತು ಅಧಿಕಾರ ಇದೆ. ಮಠಾಧೀಶರು ಎಷ್ಟೋ ಸಲ ವೀರಶೈವಲಿಂಗಾಯತ್ರಿಗೂ OBC ಕೊಡೋ ಥರ ರಗಡ್ ಸಲ ಹೇಳಿದ್ರು. ಇವು ಯಡಿಯೂರಪ್ಪ ಮೋಸ ಮಾಡ್ದ. ಹಂಗೆ ಯಾವುದೇ ಮಠಾಧೀಶರು, ನಮ್ಮಲ್ಲಿ ಲಿಂಗಾಯತರೊಳಗೆ ಗೋ ಹತ್ಯೆ ಮಾಡ್ತೀವಿ ನಾವೆಲ್ಲರ ವಿಭೂತಿ ಹಚ್ಚೋದು ಗೋವಿನ ಸಗಣಿದಿಂದ. ಎಲ್ಲರ ಮನೆಯಾಗೂ ಈಶ್ವರನೇ ಅದಾನ, ವಿಷ್ಣುವೇ ಅದಾನ. ಇವತ್ತು ದೇವರು ಎಲ್ಲ ಒಂದೇ ಅದಾರ. ಇವ್ರು ಏನು ಮಾಡ್ಲಕತ್ತಾರ? ಮಠಾಧೀಶರನ್ನ ಟಾರ್ಗೆಟ್ ಮಾಡೋದು. ಯಾಕಂದ್ರೆ ಇಟ್ಟು ದಿವಸ ಉಪಯೋಗ ಮಾಡ್ಕೊಂಡಾರ. ಈಗ ನೀವು ಹೇಳಿದ್ರಲ್ಲ, ದಿಲ್ಲಿಗೆ 8 ಮಂದಿ ಕೂಡಲ ಸಂಗಮ ಸ್ವಾಮಿಗಳನ್ನ ಕರ್ಕೊಂಡು ಹೋಗ್ಯಾರ. ಒಂದರೆ ಯತ್ನಾಳ್ ಕರ್ಕೊಂಡು ಹೋಗ್ಯಾನ, ನೀವು ಪ್ರೂಫ್ ಕೊಡ್ರಿ. ಅಮಿತ್ ಶಾ ಅವ್ರ ಬಳಿ ಹೋದ್ರೂ ನಾನು ಹೋಗ್ಬೇಡ ಅಂತೇಳಿ, ನನ್ನ ಹೆಸರು ಹೇಳ್ಬೇಡ್ರಿ. ಹೋಗ್ರಿ, ಅದಕ್ಕೆ ಹೋಗ್ರಿ, ಸಮಾಜಕ್ಕೆ 2A ಬೇಡ್ಲಕ್ಕೆ ಹೋಗ್ರಿ. ಯತ್ನಾಳ್ ಮುಖ್ಯಮಂತ್ರಿ ಮಾಡಿರಿ, ಯತ್ನಾಳ್ ಮಂತ್ರಿ ಮಾಡಿರಿ. ಯತ್ನಾಳೇ ನಾನೇ ಬೇಡಲ್ಲ ಮಂತ್ರಿ, ನೀವು ತಲೆ ಕೆಡಿಸ್ಕೋಬೇಡ ಅಂತ ಹೇಳೀನಿ. ಅದಕ್ಕೆ ಕೂಡಲ ಸಂಗಮ ಸ್ವಾಮಿಗಳ ಬಗ್ಗೆ ಹಗುರವಾಗಿ ಮಾತಾಡೋದು ಇವ್ರಿಗೆ ಯಾರಿಗೂ ನೈತಿಕತೆ ಇಲ್ಲ. ಇವರೆಲ್ಲ ಕಳ್ಳರದಾರ, ಇವರೆಲ್ಲ ಅವ್ರು ಉಪಯೋಗ ತೊಗೊಂಡವ್ರು ಅದಾರ.